ಇನ್ನು ಭಾರತದಲ್ಲಿ HMPV ವೈರಸ್ ಹರಡ್ತಾ ಇರುವಂತಹ ಕೇಸು ಇದೇ ಮೊದಲಲ್ಲ. ಮೊದಲ ಬಾರಿಗೆ ಭಾರತದಲ್ಲಿ HMPV ವೈರಸ್ ಕಂಡು ಬಂದಿಲ್ಲ. 2014ರಲ್ಲೂ ಅಸ್ಸಾಂನಲ್ಲಿ HMPV ವೈರಸ್ ಕೇಸ್ಗಳು ಪತ್ತೆಯಾಗಿತ್ತು. ದಿಬ್ರುಗಢ ಜಿಲ್ಲೆಯಲ್ಲಿ 110 ಪ್ರಕರಣಗಳು ದೃಢಪಟ್ಟಿದ್ವು. ದಿಬ್ರುಗಢ ಜಿಲ್ಲೆಯಲ್ಲಿ HMPV ವೈರಸ್ಗೆ ಸಂಬಂಧಪಟ್ಟಂತೆ 110 ಪ್ರಕರಣಗಳು ದೃಢಪಟ್ಟಿದ್ವು. ಇದೀಗ ಈ ವರ್ಷದಲ್ಲಿ ಮೊದಲ ಕೇಸ್ ವೈದ್ಯರು ಪತ್ತೆ ಹಚ್ಚಿದ್ದಾರೆ. 10 ತಿಂಗಳ ಮಗುವಿನಲ್ಲಿ HMPV ವೈರಸ್ ಸೋಂಕು ಪತ್ತೆಯಾಗಿದೆ. ಮಗುವಿಗೆ ಅಸ್ಸಾಂ ವೈದ್ಯಕೀಯ ಕಾಲೇಜಿನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. 10 ತಿಂಗಳ ಮಗುವಿನ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರ್ತಾ ಇದೆ. ಶೀತಕ್ಕೆ ಸಂಬಂಧಪಟ್ಟಂತೆ ರೋಗ ಲಕ್ಷಣಗಳು ಮಗು ಹೊಂದಿತ್ತು. ಹೀಗಾಗಿ ಯಾರೂ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಅಸ್ಸಾಂ ವೈದ್ಯರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು HMPV ವೈರಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕೊರೋನಾ ರೀತಿಯಲ್ಲಿ ಹರಡುತ್ತೆ, ಚೀನಾದಲ್ಲಿ ಹಾಗಾಯಿತು ಹೀಗಾಯಿತು, ಲಾಕ್ಡೌನು ಮತ್ತೊಂದು ಮಗದೊಂದು, ಕೊರೋನಾದಂತಹ ಪರಿಸ್ಥಿತಿ ಬರುತ್ತೆ, ಈ ರೀತಿಯಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ನಡುವೆ ಈಗ ಎದುರಿಗೆ ಬರ್ತಾ ಇರುವಂತಹ ಕೆಲವು ವಿಚಾರಗಳನ್ನು ನೋಡಿದಾಗ ವೈದ್ಯರು ಮಾಹಿತಿ ಕೊಡ್ತಾ ಇದ್ದಾರೆ. HMPV ವೈರಸ್ಗೆ ಸಂಬಂಧಪಟ್ಟಂತೆ ಯಾರೂ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ ಅಂತ ಅಸ್ಸಾಂ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. 10 ತಿಂಗಳ ಮಗುವಿನಲ್ಲಿ HMPV ವೈರಸ್ ದೃಢಪಟ್ಟಿದೆ. ಮಗು ಇದೀಗ ಚೇತರಿಸಿಕೊಳ್ತಾ ಇದೆ, ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಇನ್ನು HMPV ವೈರಸ್ಸು ಈಗಲೇ ಕಂಡುಬಂತಿರುವಂಥದ್ದೇನಲ್ಲ. 2014ರಲ್ಲೂ ಕೂಡ HMPV ವೈರಸ್ ಹರಡಿತ್ತು. ಒಂದೇ ಒಂದು ಜಿಲ್ಲೆಯಲ್ಲಿ 110 ಕೇಸ್ಗಳು ಕಂಡುಬಂದಿತ್ತು. ಹೀಗಾಗಿ ಇದು ಕೂಡ ಒಂದು ಸಾಮಾನ್ಯ ರೋಗದಂತೆ ಬಂದು ಹೋಗ್ತಾ ಇದೆ. ಈ ಬಗ್ಗೆ ಹೆಚ್ಚೇನು ಹೆದರುವ ಅಗತ್ಯ ಇಲ್ಲ ಅಂತ ಅಸ್ಸಾಂ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ.